ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನೀವೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿರಾಮ ಕಥೆಯ ಮುಂದುವರೆದ ಸಂಚಿಕೆ. ಫೋನ್ ಕರೆಗಂತೂ ಉತ್ತರಿಸಲಿಲ್ಲ. ಮೆಸೇಜ್ಗಾದರೂ ನೋಡಿದ್ದಾಳೋ ಇಲ್ಲವೋ ಎಂದು ಪದೇ ಪದೇ ಫೋನ್ ತೆಗೆದು ನೋಡುತ್ತಿದ್ದನು ರೆಹಮಾನ್. ಮಗ ಊಟಕ್ಕೆ ಕುಳಿತಾಗ ಅಷ್ಟಾಗಿ ಮೊಬೈಲ್ ಹಿಡಿಯದಿರುವುದನ್ನು ನೋಡಿದ್ದವರು ಇಂದು ಊಟಕ್ಕೆ ಕುಳಿತು ಪದೇ ಪದೇ ಫೋನ್ ನೋಡುತ್ತಿರುವ ಮಗನನ್ನು ನೋಡಿದವರಿಗೆ ವಿಚಿತ್ರವೆನಿಸಿತು. ಹಾಗೆ ಬೆಳಗ್ಗೆಯಿಂದ ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದಾನೆ ಎನಿಸಿ, ಮಹಾನ್, ಯಾಕೆ ಬೆಳಗ್ಗೆಯಿಂದ ಒಂದು ರೀತಿ ಇದೆಯಾ? ನಿನ್ನ ಮುಖದಲ್ಲಿ ಏನೋ ಸಮಸ್ಯೆ ಇರುವಂತೆ ಚಿಂತೆಯ ಗೆರೆಗಳು ಕಾಣುತ್ತಿದೆ, ಏನಾಯ್ತು ಎಂದು ನೇರವಾಗಿ ಕೇಳಿದರು ಅಬ್ದುಲ್. ಅವರ ಮಾತಿಗೆ ಎಚ್ಚೆತ್ತವನು, ಅಂಥದ್ದೇನಿಲ್ಲ ಡ್ಯಾಡ್, ನನ್ನ ಫ್ರೆಂಡ್ ಒಬ್ಬನಿಗೆ ಸಮಸ್ಯೆ ಎಂದು ಹೇಳಿದ, ಅದಕ್ಕೆ ಮೆಸೇಜ್ ಮಾಡಿದ್ದೆ, ಆದ್ರೆ ಅವನು ರಿಪ್ಲೈ ಮಾಡಿಲ್ಲ, ಅದರ ಬಗ್ಗೆ ಯೋಚಿಸುತ್ತಿದ್ದೆ ಎಂದನು. ಸಮಸ್ಯೆ ಇರುವುದು ಅವನಿಗೆ, ನಿನ್ನ ಅವಶ್ಯಕತೆ ಇದ್ದರೆ ಖಂಡಿತ ರಿಪ್ಲೈ ಮಾಡುತ್ತಾನೆ, ಅದಕ್ಕೆ ನೀನ್ ಯಾಕೆ ಇಷ್ಟು ಯೋಚಿಸುತ್ತಿದ್ದೀಯ? ಆರಾಮಾಗಿರು ಎಂದರು ಅಲ್ಲಿಯೇ ಕುಳಿತಿದ್ದ ರಫೀಕ್ ಅವರು. ಸರಿ ಚಿಕ್ಕು ಎಂದವನು ಅಲ್ಲಿ ಕೂರಲಾಗದೆ ಬೇಗ ಬೇಗ ತಿಂದು ತನ್ನ ಕೋಣೆಗೆ ಹೋಗಿದ್ದನು. ಮಾಮ್, ಡ್ಯಾಡಿಯ ಪ್ರೀತಿಯ ಮಗನ ಸ್ನೇಹಿತರು ಅಂದ್ರೆ ಬಾಯ್ ಫ್ರೆಂಡ್ಸ್ ಅಥವಾ ಗರ್ಲ್ ಫ್ರೆಂಡ್ಸ್ ಎಂದು ಕೊಂಕಾಡಿದನು ಆತಿಶ್. ಅವನ ಅದೃಷ್ಟಕ್ಕೆ ತನ್ನ ತಾಯಿಗೆ ಮಾತ್ರ ಕೇಳುವ ಹಾಗೆ ಹೇಳಿದ್ದನು. ಯಾಕೆ ಹಾಗೆ ಹೇಳ್ತೀಯ ಆತಿಶ್? ಮಹಾನನ ಸ್ನೇಹಿತರೆಲ್ಲ ನಮಗೆ ಗೊತ್ತು, ಅವನ ಬಗ್ಗೆ ಹಾಗೆ ಮಾತಾಡಬಾರ್ದು ಎಂದು ಮಗನಿಗೆ ಸಣ್ಣದಾಗಿ ಗದರಿದರು. ಇತ್ತ ಜಾನಕಿ ತನ್ನ ತಾಯಿಯ ಬಳಿ ಸಾವಿತ್ರಿಯವರ ಬಗ್ಗೆ ಪೂರ್ತಿ ವಿಷಯ ತಿಳಿದು ಬೇಸರವಾಗಿದ್ದಳು. ನನಗೊಬ್ಬಳು ಅತ್ತೆ ಇದ್ದಾರೆ ಎಂಬುದು ನಮಗೆ ತಿಳಿದಿಲ್ಲವಲ್ಲ. ಅಂದ್ರೆ ನಯನ ನನ್ನ ಅತ್ತೆಯ ಮಗಳು. ನಾನು ಅತ್ತೆಯ ರೂಪ ಮತ್ತು ಸ್ವಭಾವವನ್ನು ಹೊತ್ತು ಹುಟ್ಟಿದ್ದೇನೆ, ಆದ್ರೆ ನಯನಾಳ ಸ್ವಭಾವ ನನ್ನ ಸ್ವಭಾವಕ್ಕೆ ತದ್ವಿರುದ್ಧ ಎಂದು ಆಲೋಚಿಸುತ್ತಲೇ ಕೋಣೆಗೆ ಬಂದವಳು ಮೊಬೈಲ್ ತೆರೆದು ನೋಡಿದರೆ ಮೆಸೇಜ್ ಕಣ್ಣಿಗೆ ಬಿದ್ದಿತು. ಆ ಮುದುಕನನ್ನು ಮದುವೆಯಾಗಲು ಹೊರಟಿದ್ದೀಯಲ್ಲ, ನಿನಗೇನು ತಲೆ ಕೆಟ್ಟಿದ್ಯಾ ಎಂದು ಅತಿ ಸಲಿಗೆಯಿಂದ ಇರುವ ಹಾಗೆ ಮಾಡಿರುವ ಮೆಸೇಜ್ ನೋಡಿ ಇವಳ ಕೋಪ ತಾರಕಕ್ಕೇರಿತು. ನನಗೆ ಇವರು ಪರಿಚಯವೇ ಇಲ್ಲ, ಆದ್ರೂ ಈ ರೀತಿ ಮೆಸೇಜ್ ಮಾಡಿದ್ದಾರಲ್ಲ, ನಾನು ಯಾರನ್ನಾದ್ರೂ ಮದುವೆ ಆಗ್ತೀನಿ, ಇವ್ರಿಗೇನ್ ಕಷ್ಟ ಎಂದು ಕೋಪಗೊಂಡವಳು ಸಂದೇಶಕ್ಕೆ ಮರುತ್ತರ ನೀಡದೆ ಸುಮ್ಮನಾದಳು. ನಾನು ಕಳಿಸಿದ ಮೆಸೇಜ್ ನೋಡಿ ಮರುತ್ತರ ನೀಡದೆ ಇರುವುದನ್ನು ನೋಡಿ ಕೋಪಗೊಂಡವನು, ಇವಳಿಗೆ ತುಂಬಾ ಕೊಬ್ಬು, ಮೆಸೇಜ್ ನೋಡಿದ್ರೂ ರಿಪ್ಲೈ ಮಾಡ್ತಿಲ್ಲ ಎಂದುಕೊಂಡು ಕ್ಷಣದಲ್ಲಿ ಅವಳ ಬಗ್ಗೆ ನಾನು ಯಾಕೆ ಇಷ್ಟೊಂದು ಯೋಚಿಸುತ್ತಿದ್ದೇನೆ, ಅವಳು ಯಾರನ್ನಾದ್ರೂ ಮದುವೆಯಾಗಿ ಹಾಳಾಗಿ ಹೋಗ್ಲಿ ಎಂದುಕೊಂಡವನು ಜಾನಕಿಯ ವಿಷಯವನ್ನು ಅಲ್ಲಿಗೆ ಬಿಟ್ಟಿದ್ದನು. ಅವಳ ವಿಷಯ ಯೋಚಿಸುವುದು ಬಿಡಬೇಕು ಎಂದರೂ ಅವನ ಕಣ್ಣ ಮುಂದೆ ಜಾನಕಿಯೇ ಬರುತ್ತಿದ್ದಳು. ಅಂಗಾತ ಮಲಗಿದವನು, ನನ್ನನ್ನು ಯಾಕೆ ಹೀಗೆ ಕಾಡುತ್ತಿದ್ದಾಳೆ? ಯಾರ ಬಗ್ಗೆಯೂ ಇಷ್ಟೊಂದು ಆಳವಾಗಿ ಯೋಚಿಸದವನು ಇವಳ ಬಗ್ಗೆ ಯಾಕಿಷ್ಟು ಯೋಚಿಸುತ್ತಿದ್ದೀನಿ ಎಂದುಕೊಂಡನು. ಅಷ್ಟರಲ್ಲಿ ನಯನಾಳಿಂದ ಕರೆ ಬಂದಿತ್ತು. ಕರೆ ಸ್ವೀಕರಿಸಿ, ಹೇಳು ನಯನ ಎಂದನು. ಅವಳು ಹೇಳಿದ ಮಾತು ಕೇಳಿ ಎದ್ದು ಕುಳಿತವನಿಗೆ ಎಷ್ಟೇ ತಡೆದರೂ ನಗು ನಿಲ್ಲುತ್ತಿರಲಿಲ್ಲ. ಅವನನ್ನು ನೋಡಿ ಕೋಪಗೊಂಡವಳು, ಇಲಿಗೆ ಪ್ರಾಣ ಸಂಕಟವಾದ್ರೆ ಬೆಕ್ಕಿಗೆ ಚೆಲಾಟವಂತೆ, ಹಂಗಾಯ್ತು ನಿನ್ ಕತೆ, ನಾನು ಹೇಳಿದ ವಿಷಯದಲ್ಲಿ ನಗುವಂತದ್ದು ಏನಿದೆ ಎಂದಳು ಕೋಪದಲ್ಲಿ. ನಗದೆ ಇನ್ನೇನ್ ಮಾಡ್ಲಿ ನಯನ, ಆ ವಯ್ಯ ನಿನಗೆ ಮಾವ ಆಗ್ಬೇಕು ಎಂಬ ವಿಷಯ ಕೇಳಿ ನಾನು ಎಷ್ಟೇ ತಡೆದ್ರೂ ನಗು ಉಕ್ಕಿ ಬರ್ತಿದೆ ಎಂದು ಮತ್ತೊಮ್ಮೆ ನಗಲು ಶುರು ಮಾಡಿದನು. ಆ ವಯ್ಯ ನನ್ನ ಮಾವ ಎಂದು ತಿಳಿದಾಗಿನಿಂದ ತುಂಬಾ ಬೇಜಾರಾಗುತ್ತಿದೆ, ಇಷ್ಟಕ್ಕೆಲ್ಲ ಅವನೇ ಕಾರಣ ಎಂದಳು. ಯಾರು ಎಂದನು ಅದೇ ನಗುವಿನಲ್ಲಿ. ಇನ್ಯಾರು, ಆ ಅರ್ಜುನ್, ಅವನು ಸಿಗ್ಲಿ ಎಂದಿದ್ದರೆ ನನ್ನ ಅಮ್ಮ ಬೇಡ ಎಂದು ಬಿಟ್ಟ ಸಂಬಂಧಗಳು ಸಿಗುತ್ತಿರಲಿಲ್ಲ. ನಮ್ಮಿಬ್ಬರ ಲೋಕದಲ್ಲಿ ನಾವು ಮಾತ್ರ ಖುಷಿಯಾಗಿದ್ವಿ, ಆದ್ರೆ ಈಗ ಆ ಹೊಸ ಸಂಬಂಧಗಳು ಬಂದು ನಮ್ಮಮ್ಮ ಮತ್ತು ನನ್ನ ಇಬ್ಬರ ನೆಮ್ಮದಿ ಹಾಳಾಗುತ್ತೆ ಎಂದಳು. ಅವಳ ಮಾತು ಕೇಳಿದವನು, ನಯನ, ಹಾಗ್ ಹೇಳ್ಬೇಡ, ಕಣ್ಣರೀದಿದ್ರು ಕರಳರೀತಂತೆ, ಯಾವ ಸಂಬಂಧದಿಂದ ದೂರವಾದ್ರೂ ರಕ್ತ ಸಂಬಂಧದಿಂದ ಎಂದಿಗೂ ದೂರವಾಗಲು ಸಾಧ್ಯವಿಲ್ಲ. ಅವ್ರ ಮೇಲೆ ಕೋಪ ಬೇಸರ ಇದ್ದರೂ ಅದು ಶಾಶ್ವತವಾಗಿರುವುದಿಲ್ಲ. ನಿನ್ನ ಪಾಲಿಗೆ ಅದು ಹೊಸ ಸಂಬಂಧ, ಬೇಡದ ಸಂಬಂಧವಾಗಿರಬಹುದು, ಆದ್ರೆ ನಿನ್ನ ತಾಯಿಯ ಪಾಲಿಗೆ ಅವರು ಇಷ್ಟು ದಿನ ನಿನ್ನ ಬಳಿ ಹೇಳಿಕೊಳ್ಳದಿರಬಹುದು ಅಥವಾ ಅವರ ಮುಖದಲ್ಲಿ ತೋರುಗೊಡದೆ ಇರಬಹುದು. ಅವರನ್ನು ನಿನ್ನ ತಾಯಿ ಎಂದಿಗೂ ಮರೆಯಲು ಸಾಧ್ಯವಾಗುವುದಿಲ್ಲ. ಈಗ ನಿನ್ನ ತಾಯಿಗೋಸ್ಕರನಾದರೂ ಇದನ್ನೆಲ್ಲ ನೀನು ಸಹಿಸಲೇಬೇಕು ಎಂದು ಗಂಭೀರವಾಗಿ ಹೇಳಿದನು. ರೆಹಮಾನ್, ಏನೋ ಇದು, ನಿನ್ನ ಮಾತು ಇಷ್ಟೊಂದು ಬದಲಾಗಿದೆ,
ಏನೇನೋ ಫಿಲಾಸಫಿ ಬೇರೆ ಹೇಳ್ತಿದೀಯಾ, ಹುಷಾರಾಗಿದ್ದೀಯಾ ತಾನೆ ಎಂದು ಅವನನ್ನು ಕಿಚಾಯಿಸಿದಳು. ಫಿಲಾಸಫಿ ಆದ್ರೂ ಇದು ಸತ್ಯ ಅಲ್ವಾ ನಯನ? ಬೇಕಿದ್ರೆ ನಿಮ್ಮಮ್ಮ ಇಷ್ಟು ದಿನ ತನ್ನ ತವರನ್ನು ಎಷ್ಟು ಮಿಸ್ ಮಾಡಿಕೊಂಡರು ಎಂದು ಅವರನ್ನೇ ಕೇಳು ಎಂದು ಹೇಳಿ ಕರೆ ತುಂಡರಿಸಿದನು. ಹಳೆ ಮುದುಕನ ಹಾಗೆ ಏನೇನೋ ಮಾತಾಡ್ತಾನೆ ಎಂದು ರೆಹಮಾನನನ್ನು ಬೈದುಕೊಂಡು ತಾಯಿಯ ಕೋಣೆಯ ಬಳಿಗೆ ಬಂದರೆ ಅಲ್ಲಿ ಸಾವಿತ್ರಿಯವರು ಎಲ್ಲೋ ಬಚ್ಚಿಟ್ಟಿದ್ದ ತವರಿನ ತನ್ನ ಕುಟುಂಬದ ಚಿತ್ರಣವಿದ್ದ ಒಂದು ಫೋಟೋ ಹಿಡಿದು ದುಃಖಿಸುತ್ತಿರುವುದನ್ನು ನೋಡಿದವಳಿಗೆ ರೆಹಮಾನ್ ಹೇಳಿದ ಮಾತು ನಿಜವೆನಿಸಿತು. ಈ ಸ್ಥಿತಿಯಲ್ಲಿ ತಾಯಿಯನ್ನು ಮಾತನಾಡಿಸಲು ಧೈರ್ಯವಿಲ್ಲದೆ ಅಲ್ಲಿಂದ ಹಾಗೆ ಸರಿದು ಹೋಗಿದ್ದಳು. ಅಣ್ಣ, ಇಷ್ಟು ಬೇಗ ಮಲಗಿದ್ದೀಯಾ ಎಂದು ಹೇಳುತ್ತಲೇ ರೆಹಮಾನನ ಕೋಣೆಗೆ ಬಂದಿದ್ದಳು ದಾನಿಯ. ಇನ್ನೂ ಮಲಗಿಲ್ಲ, ಬಾ, ಏನು ವಿಷಯ ಎಂದನು. ವಿಷಯ ಇದ್ರೆ ಮಾತ್ರ ನಿನ್ ಕೋಣೆಗೆ ಬರ್ಬೇಕಾ ಎಂದು ಮುಖ ಊದಿಸಿದಳು. ಅದಕ್ಯಾಕ್ ಮುಖ ಹಾಗೆ ಮಾಡ್ತೀಯ? ನೀನು ಅಷ್ಟಾಗಿ ವಿಷಯ ಇಲ್ಲದೆ ನನ್ನ ರೂಮಿಗೆ ಬರುವುದಿಲ್ಲವಲ್ಲ, ಅದಕ್ಕೆ ಹಾಗೆ ಕೇಳಿದೆ ಎಂದನು. ಅಣ್ಣ, ನಾನು ಟ್ರಿಪ್ ಹೋಗಲು ಇನ್ನು 4 ದಿನ ಬಾಕಿ ಇದೆ, ಅದಕ್ಕೆ ಶಾಪಿಂಗ್ ಮಾಡುವುದಿದೆ, ನನ್ನನ್ನು ಕರೆದುಕೊಂಡು ಹೋಗ್ತೀಯಾ? ನನಗೆ ಬೇರೆ ಕೆಲಸ ಇದೆ, ಹೇಗಿದ್ರು ಆತೀಶ್ ಮನೆಯಲ್ಲಿದ್ದಾನಲ್ಲ, ನೀನು ಅವನನ್ನು ಕರೆದುಕೊಂಡು ಹೋಗು ಎಂದನು. ಆತೀಶ್ ಅಣ್ಣನನ್ನು ಕರೆದುಕೊಂಡು ಹೋದ್ರೆ ಸರಿಯಾಗಿ ಶಾಪಿಂಗ್ ಮಾಡಲು ಬಿಡದೆ ಅರ್ಜೆಂಟ್ ಮಾಡುತ್ತಾನೆ, ಅದಕ್ಕೆ ನೀನೇ ಬಾ ಎಂದು ಬಲವಂತ ಮಾಡಿದಳು. ಅವಳ ಮಾತಿಗೆ ಇಲ್ಲ ಎನ್ನಲಾಗದೆ ಬರ್ತೀನಿ ಎಂದು ಒಪ್ಪಿಗೆ ಕೊಟ್ಟಿದ್ದನು. ಅಣ್ಣ ಶಾಪಿಂಗ್ ಬರುತ್ತೇನೆ ಎಂದು ಹೇಳಿದ್ದರಿಂದ ಅದೇ ಖುಷಿಯಲ್ಲಿ ಅಲ್ಲಿಂದ ಹೊರ ಹೋಗಿದ್ದಳು ದಾನಿಯ. ಅವರಿಬ್ಬರ ಮಾತನ್ನು ಮರೆಯಲ್ಲಿ ನಿಂತು ಕೇಳುತ್ತಿದ್ದ ಪುಟಾಣಿ ಆಯಿಷಾ ದಾನಿಯ ಆಚೆ ಹೋಗುತ್ತಿದ್ದ ಹಾಗೆ ಓಡಿ ಬಂದು ತನ್ನ ಅಣ್ಣನ ಹೊಟ್ಟೆಯ ಮೇಲೆ ಕುಳಿತವಳು, ಅಣ್ಣ, ಆ ಧಾನ್ಯಾಳನ್ನ ಮಾತ್ರ ಶಾಪಿಂಗ್ ಕರ್ಕೊಂಡು ಹೋಗ್ತೀಯ, ನಾನು ಬರ್ತೀನಿ ನಿನ್ನ ಜೊತೆ ಎಂದಿತು. ಆಯಿಷಾ ಪುಟ್ಟ, ನೀನಿನ್ನು ಚಿಕ್ಕವಳು, ನಿನ್ನನ್ನು ಕರ್ಕೊಂಡು ಹೋದ್ರೆ ಅಲ್ಲಿ ನಿನ್ನನ್ನೇ ನೋಡಿಕೊಳ್ಳುವವರು ಒಬ್ಬರು ಬೇಕು, ನೀನು ಅಮ್ಮನ ಜೊತೆ ಹೋಗ್ಬೇಕು, ಇವಾಗ ಬೇಡ, ಅಷ್ಟು ದೊಡ್ಡ ಮಾಲ್ನಲ್ಲಿ ನೀನು ಕಳೆದು ಹೋದ್ರೆ ಹುಡುಕುವುದು ತುಂಬಾ ಕಷ್ಟ ಎಂದನು. ಅದೆಲ್ಲ ನಂಗೆ ಗೊತ್ತಿಲ್ಲ ಅಣ್ಣ, ನಾನು ಬರ್ತೀನಿ, ಕರ್ಕೊಂಡು ಹೋಗು, ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಹೋಗುವುದಿಲ್ಲ ಎಂದಿತು. ಒಟ್ಟಿನಲ್ಲಿ ಅಣ್ಣನ ಜೊತೆ ಶಾಪಿಂಗ್ ಮಾಡಲು ಹೋಗ್ಬೇಕು ಅವಳು. ಮಗು ಆಸೆ ಪಟ್ಟು ಕೇಳುತ್ತಿರುವುದನ್ನು ನೋಡಿ ಅವಳ ಆಸೆಗೆ ಇಲ್ಲ ಎನ್ನಲಾಗದೆ ಸರಿ, ಕರ್ಕೊಂಡು ಹೋಗ್ತೀನಿ ಎಂದು ಒಪ್ಪಿಗೆ ನೀಡಿದ್ದನು. ರೆಹಮಾನನ ಮಾತು ಕೇಳಿದ ಆಯಿಷಾ ಹೇ ಎಂದು ಚಪ್ಪಾಳೆ ತಟ್ಟುತ್ತಾ ನಾನು ನಾಳೆ ಅಣ್ಣನ ಜೊತೆ ಶಾಪಿಂಗ್ ಹೋಗ್ತೀನಿ ಎಂದು ಖುಷಿಯಲ್ಲಿ ಕೂಗುತ್ತಾ ಆಚೆಗೆ ಓಡಿದಳು. ಮಗುವಿನ ಖುಷಿಯನ್ನು ನೋಡಿ ತಾನು ಮುಗುಳು ನಕ್ಕಿದ್ದನು. ಪಾಪು, ಇನ್ನೂ ಓದು ಮುಗಿದಿಲ್ವಾ ಎಂದು ತಮ್ಮನ ಕೋಣೆಗೆ ಬಂದು ಓದುತ್ತಾ ಕುಳಿತಿದ್ದವನನ್ನು ಕೇಳಿದಳು. ಇನ್ನೂ ಓದುವುದಿದೆ ಎಂದನು ಕೋಪದಲ್ಲಿ. ಅಕ್ಕನ ಮೇಲೆ ಇನ್ನೂ ಕೋಪ ಹಾಗೆ ಇದೆ ವಿಕ್ರಮನಿಗೆ. ನಾಳೆ ನಿನಗೆ ಹೇಗಿದ್ರು ರಜೆ ಇದೆಯಲ್ಲ, ನನ್ನ ಜೊತೆ ಶಾಪಿಂಗ್ ಬರ್ತೀಯಾ ಎಂದರೆ ನನಗೆ ಬೇರೆ ಕೆಲಸ ಇದೆ, ನಾನು ಎಲ್ಲಿಗೂ ಬರುವುದಿಲ್ಲ ಎಂದನು. ಪಾಪು, ಹಾಗಂದ್ರೆ ಹೇಗೆ? ಈ ಅಕ್ಕನ ಮೇಲೆ ನಿನಗೆ ಇನ್ನೂ ಕೋಪ ಹೋಗಿಲ್ವಾ? ನನ್ನ ಜೊತೆ ನೀನು ಶಾಪಿಂಗ್ ಬರ್ದೆ ಇನ್ಯಾರು ಬರುತ್ತಾರೆ ಎಂದಳು. ನನ್ನ ಮಾತು ನೀನು ಕೇಳುವುದಿಲ್ಲ ಎಂದ ಮೇಲೆ ನಾನ್ಯಾಕೆ ಬರಲಿ, ನಾನು ಬರುವುದಿಲ್ಲ ಎಂದನು. ಪಾಪು, ನನ್ನ ಪರಿಸ್ಥಿತಿ ನಿನಗ್ಯಾಕೆ ಅರ್ಥ ಆಗ್ತಿಲ್ಲ? ಯಾವ ಪರಿಸ್ಥಿತಿ ಅಕ್ಕ? ಈ ಮದುವೆ ಬೇಡ ಎಂದು ಒಂದು ಬಾರಿ ಹೇಳು, ಬಲವಂತದಿಂದ ಅದು ಹೇಗೆ ನಿನ್ನ ಮದುವೆ ಮಾಡ್ತಾರೆ ನಾನು ನೋಡ್ತೀನಿ. ಈಗ ನಿನ್ನ ಸಪೋರ್ಟ್ಗೆ ಅತ್ತೆ ಕೂಡ ಇದ್ದಾರೆ, ಹಾಗಿದ್ಮೇಲೆ ನಿನಗೇಕೆ ಮದುವೆ ಯೋಚನೆ? ಇಲ್ಲ ಪಾಪು, ನನ್ನಿಂದ ಯಾರಿಗೂ ತೊಂದರೆ ಆಗುವುದು ನನಗೆ ಇಷ್ಟ ಇಲ್ಲ, ಎಂದಿಗೂ ನನ್ನ ಮನಸ್ಸು ಬದಲಾಗುವುದಿಲ್ಲ. ನಾಳೆ ನೀನು ನನ್ನ ಜೊತೆ ಶಾಪಿಂಗ್ ಬರ್ತಿದ್ದೀಯಾ ಅಷ್ಟೇ, ಬರ್ಲಿಲ್ಲ ಅಂದ್ರೆ ನಾನೊಬ್ಬಳೇ ಹೋಗ್ತೀನಿ, ತೊಂದರೆ ಇಲ್ಲ ಎಂದು ಬೇಸರದಲ್ಲಿ ಹೇಳಿದವಳು ಅಲ್ಲಿಂದ ತೆರಳಿದಳು. ತನ್ನ ಅಕ್ಕ ಬೇಸರ ಮಾಡಿಕೊಂಡು ಹೋಗಿದ್ದನ್ನು ನೋಡಿದವನಿಗೆ ಅವನ ಮನಸ್ಸಿಗೂ ಕೂಡ ನೋವಾಗಿತ್ತು. ಅಕ್ಕ ಯಾಕಿಷ್ಟು ಹಠ ಮಾಡ್ತಿದೀಯ ಎಂದು ನನಗೆ ತಿಳಿಯುತ್ತಿಲ್ಲ, ನಿನ್ನ ಜೀವನವನ್ನು ನೀನೇ ನಿನ್ನ ಕೈಯಾರೆ ಹಾಳು ಮಾಡಿಕೊಳ್ಳುತ್ತಿದ್ದೀಯ ಎಂದು ನನಗೆ ಬಹಳ ನೋವಾಗುತ್ತಿದೆ, ಆದ್ರೆ ನಮ್ಮ ನೋವು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಎಂದು ಅವಳು ಹೋದತ್ತಲೇ ನೋಡುತ್ತಾ ನುಡಿದುಕೊಂಡಿದ್ದನು. ಜಾನಕಿ ಎದ್ದವಳು ತಯಾರಾಗಿ ಅಡುಗೆ ಮನೆಗೆ ಬಂದರೆ ಆಗಲೇ ವಿಕ್ರಮ್ ತಯಾರಾಗಿ ತನ್ನಮ್ಮ ಕೊಟ್ಟ ತಿಂಡಿಯನ್ನು ತಿನ್ನತೊಡಗಿದನು. ಅವನು ತಯಾರಾಗಿರುವುದನ್ನು ನೋಡಿ ಮುಖ ಅರಳಿಸಿದವಳು ಅವನ ಬಳಿಗೆ ಹೋಗಿ, ನನ್ನ ಪಾಪು ಮನಸ್ಸು ಏನು ಎಂದು ನನಗೆ ತುಂಬಾ ಚೆನ್ನಾಗಿ ಗೊತ್ತು, ಅವನು ಎಂದಿಗೂ ಈ ಅಕ್ಕನ ಮನಸ್ಸಿಗೆ ನೋವು ಮಾಡುವುದಿಲ್ಲ ಎಂದು ಅವನು ಒಪ್ಪವಾಗಿ ಕೂರಿಸಿದ್ದ ತಲೆ ಕೂದಲೊಳಗೆ ಕೈ ಆಡಿಸುತ್ತಾ ಹೇಳಿದಳು. ನನ್ನನ್ನು ಇಷ್ಟೊಂದು ಹೊಗಳುವುದು ಬೇಡ ಎಂದು ಹೇಳು ಅಮ್ಮ, ನಾನು ಶಾಪಿಂಗ್ಗೆ ಹೋಗ್ತಿದ್ದೀನಿ ಅಷ್ಟೇ, ಆದ್ರೆ ಇಷ್ಟಪಟ್ಟು ಖುಷಿಯಿಂದ ಹೋಗುತ್ತಿಲ್ಲ ಎಂದು ಮುಖವನ್ನು ಊದಿಸಿಯೇ ಹೇಳಿದನು. ಜಾನ್ಕಿ, ನಾವೆಲ್ಲ ಅಷ್ಟು ಹೇಳುತ್ತಿದ್ದರೂ ನೀನ್ ಯಾಕೆ ಇಷ್ಟು ಹಠ ಮಾಡ್ತಿದೀಯ? ನೀನು ಕೂಡ ನಿನ್ನ ತಂದೆಯ ರೀತಿಯಲ್ಲಿಯೇ ಮಾತನಾಡುತ್ತಿದೀಯಲ್ಲ, ನಿನ್ನ ನಿರ್ಧಾರವನ್ನು ಬದಲಾಯಿಸು
ಎಂದು ಹೇಳಿದರು ಸುಪ್ರಭಾ. ತಾಯಿಯ ಮನದಲ್ಲಿರುವ ನೋವನ್ನು ಗುರುತಿಸಿದವಳು ಅವರ ಬಳಿಗೆ ಹೋಗಿ, ಅಮ್ಮ, ಪಾಪು ಇನ್ನು ಚಿಕ್ಕವನು, ಅವನಿಗೆ ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿ ಬೆಳೆದಿಲ್ಲ. ನೀನಾದ್ರೂ ನನ್ನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊ. ಎಲ್ಲವೂ ಒಳ್ಳೆಯದೇ ಆಗುತ್ತದೆ, ನೀನು ಚಿಂತಿಸಬೇಡ ಎಂದು ತಾಯಿಗೆ ಸಮಾಧಾನ ಮಾಡಿದವಳ ಮನದಲ್ಲಿ ಯಾರಿಗೂ ತಿಳಿಯದಿರುವ ಹಾಗೆ ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿದ್ದಳು. ಮುಂದುವರಿಯುವುದು. ಧನ್ಯವಾದಗಳು.